ನಮಸ್ತೆ ಕರ್ನಾಟಕ ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತೇ ಇದೆ ಆರೋಗ್ಯವೇ ಭಾಗ್ಯ. ನಮ್ಮ ಆರೋಗ್ಯ ಒಂದು ಸರಿ ಇದ್ದರೆ ನಾವು ಎನಿಸಿದ ಎಲ್ಲ ಕಾರ್ಯವನ್ನು ಕೂಡ ಮಾಡಿ ಮುಗಿಸ್ಬೋದು. ಆರೋಗ್ಯವೇ ಸರಿ ಇಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ. ಹಾಗಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಈ ಉತ್ತಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕಂತ ಹೇಳಿದ್ರೆ ನಾವು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಇವೆಲ್ಲ ಅಂಶಗಳು ಒಳಗೊಂಡಿರಬೇಕು. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಕ್ಯಾಲ್ಶಿಯಂನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಈ ಕ್ಯಾಲ್ಶಿಯಂ ಅಂದ್ರೇನು, ಈ ಕ್ಯಾಲ್ಶಿಯಂ ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಈ ಕ್ಯಾಲ್ಶಿಯಂ ಕೊರತೆಯಿಂದ ನಮ್ಮ ದೇಹದಲ್ಲಿ ಆಗುವಂಥ ಅಡ್ಡ ಪರಿಣಾಮಗಳೇನು, ಈ ಕ್ಯಾಲ್ಶಿಯಂ ಕೊರತೆಯಿಂದ ನಮ್ಮ ದೇಹದ ಯಾವ ಯಾವ ಭಾಗಗಳಿಗೆ ತೊಂದರೆಗಳಾಗೋದನ್ನು ನಾವು ಗಮನಿಸ್ಬೋದು. ಕೆಲವೊಂದು ಸಲ ನಾವು ಕ್ಯಾಲ್ಶಿಯಂ ಕೊರತೆ ಅಂತ ಆದಾಗ ನಾವು ಕೆಲವು ಟ್ಯಾಬ್ಲೆಟನ್ನು ತಗೊಳ್ತೀವಿ, ಅಂದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್. ಈ ಕ್ಯಾಲ್ಶಿಯಂ ಟ್ಯಾಬ್ಲೆಟನ್ನು ತಗೊಳ್ಳೋದು ಎಷ್ಟು ಸರಿ, ಈ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೊಳ್ಬೇಕಾದ್ರೆ ಆಗುವಂಥ ಅಡ್ಡ ಪರಿಣಾಮಗಳೇನು, ಕಿಡ್ನಿ ಸ್ಟೋನ್ಗಳಂಥ ಸಮಸ್ಯೆಗಳಾಗ್ತದೆ. ಇದರಿಂದ ನಾವು ಹೊರಬರುವುದೇ. ಕ್ಯಾಲ್ಶಿಯಂ ಅಂದ ತಕ್ಷಣ ನಮಗೆ ನೆನಪಾಗೋದು ಮಿಲ್ಕ್, ಅಂದರೆ ಹಾಲು. ಈ ಹಾಲಿಗಿಂತಲೂ ಹೆಚ್ಚಿನ ಕ್ಯಾಲ್ಶಿಯಮನ್ನು ಕೊಡುವಂಥ ಆಹಾರ ಪದಾರ್ಥಗಳಿವೆ. ಇದ್ದರೆ ಅವು ಯಾವುವು, ಅದನ್ನು ನಾವು ಯಾವ ರೀತಿ ಸೇವನೆಯನ್ನು ಮಾಡಬೇಕು, ಅದರಲ್ಲಿ ಕ್ಯಾಲ್ಶಿಯಂನ ಮಿಲಿಗ್ರಾಮ್ ಎಷ್ಟಿದೆ, ಇವೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನೀಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಅದೇ ರೀತಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋನ ನೀವು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂತೇಳಿದ್ರೆ ನಿಮ್ಮ ಆರೋಗ್ಯ ಜೊತೆ ಅವರ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸ್ನೇಹಿತರೆ, ನಮ್ಮ ದೇಹದಲ್ಲಿರುವ ಮೂಳೆಗಳಿಗೆ, ಹಲ್ಲುಗಳಿಗೆ, ಹೃದಯಕ್ಕೆ, ನರಗಳಿಗೆ, ಸ್ನಾಯುಗಳಿಗೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಖನಿಜಾಂಶ, ಅಂದರೆ ಮಿನರಲ್ಸ್. ಈ ಮಿನರಲ್ಸನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಒದಗಿಸಿಕೊಡುವುದೇ ಈ ಕ್ಯಾಲ್ಶಿಯಂ. ಅಂದರೆ ನಮ್ಮ ದೇಹದ ಆರೋಗ್ಯಕ್ಕೆ ಮತ್ತು ಅಂಗಗಳ ಬೆಳವಣಿಗೆಗೆ ಕ್ಯಾಲ್ಶಿಯಂನ ಅಗತ್ಯ ತುಂಬಾ ಇದೆ. ಯಾವಾಗೆಲ್ಲ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆ ಆಗುತ್ತಾ ಆಗ ಈ ಅಂಗಗಳಿಗೆ ಪರಿಣಾಮ ಬೀರುವುದನ್ನು ನಾವು ಗಮನಿಸ್ಬೋದು. ಅಂದರೆ ನಮ್ಮ ದೇಹದಲ್ಲಿರುವ 99% ಕ್ಯಾಲ್ಶಿಯಂ ಏನಿದೆ ಅದು ಪ್ರಮುಖವಾಗಿ ನಮ್ಮ ದೇಹದ ಮೂಳೆ ಮತ್ತು ಹಲ್ಲುಗಳಲ್ಲಿ ಶೇಖರಣೆಯಾಗಿರುತ್ತೆ. ಯಾವಾಗ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆ ಜಾಸ್ತಿ ಆಗುತ್ತಾ ಆಗ ಮೂಳೆ ಮತ್ತು ಹಲ್ಲುಗಳಿಂದ ದೇಹ ಕ್ಯಾಲ್ಶಿಯಮನ್ನು ಹೀರಿಕೊಳ್ಳುತ್ತೆ. ಇದರಿಂದಾಗಿ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆ ಉಲ್ಬಣಗೊಂಡು ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯಂಥ ಆರೋಗ್ಯ ಸಮಸ್ಯೆ ಆಗುವುದನ್ನು ನಾವು ಗಮನಿಸ್ಬೋದು. ಅದರಲ್ಲಿ ಪ್ರಮುಖವಾಗಿ ಸೊಂಟ ನೋವು, ಕುತ್ತಿಗೆ ನೋವು ಇರ್ಬೋದು, ನಮ್ಮ ಜಾಯಿಂಟ್ ಬೋನ್ಸ್ ಏನಿದೆ ಪಕ್ಕೆಲುಬುಗಳಲ್ಲಿ ಮುರಿದಂಥ ಶಬ್ದ ಇರ್ಬೋದು, ಶಕ್ತಿಹೀನತೆ, ಕ್ವಿಕ್ಕಾಗಿ ಫ್ರ್ಯಾಕ್ಚರ್ ಆಗೋದು, ಅಂದರೆ ಸ್ವಲ್ಪ ಅಂತರದಲ್ಲಿ ಬಿದ್ದರೂ ಕೂಡ ನಮ್ಮ ಫ್ರ್ಯಾಕ್ಚರ್ ಆಗುವಂಥದ್ದು, ಈ ಥರದ ಬೇರೆ ಬೇರೆ ಸಮಸ್ಯೆಗಳನ್ನು, ಅದೇ ರೀತಿಯಾಗಿ ನಮ್ಮ ಹಲ್ಲುಗಳಲ್ಲಿ ಹುಳುಕಾಗುವಂಥದ್ದು, ಅಂದರೆ ಟೀತ್ ಕ್ಯಾವಿಟೀಸ್ ಅಂತ ಏನು ಹೇಳ್ತೇವೆ, ಇದೆಲ್ಲ ಆಗುವುದನ್ನು ನಾವು ಗಮನಿಸ್ಬೋದು. ಇವೆಲ್ಲ ಕೆಲವು ಸಾಮಾನ್ಯ ತೊಂದರೆಗಳು ಮತ್ತು ಅವು ನಮಗೆ ಗ್ಯಾರಂಟಿ ಕೊಡ್ತಾ ಇವೆ ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂನ ಅಗತ್ಯ ಬಹಳಷ್ಟಿದೆ ಎಂದು. ಇವಿಷ್ಟೇ ಅಲ್ಲದೆ ಕೆಲವೊಂದು ಲಕ್ಷಣಗಳಿವೆ, ಲೈಕ್ ಸ್ವಲ್ಪ ಕೆಲಸ ಮಾಡಿದಾಗ ನಿದ್ದೆ ಬರುವ ರೀತಿ ಆಗುವಂಥದ್ದು ಇರ್ಬೋದು, ನಮ್ಮ ಬೆರಳಿನ ಉಗುರಿನಲ್ಲಿ ವೈಟ್ ಶೇಡ್ಗಳಾಗುವಂಥದ್ದು ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ನಿರ್ದಿಷ್ಟ ಕಾರ್ಯದಲ್ಲಿ ಏಕಾಗ್ರತೆ ಬರದೇ ಇರುವಂಥದ್ದು, ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರುವಂಥದ್ದು. ಇದನ್ನು ನಾವು ನಿರಂತರವಾಗಿ ಪರಿಗಣಿಸದೆ ಇಗ್ನೋರ್ ಮಾಡ್ತಾ ಹೋದರೆ ದೇಹ ಮೂಳೆಗಳ ಕ್ಯಾಲ್ಶಿಯಮನ್ನು ಮತ್ತಷ್ಟು ಹೀರಿಕೊಳ್ಳುತ್ತಾ ಸಾಗ್ತದೆ. ಇದರಿಂದಾಗಿ ನಮ್ಮ ದೇಹದ ಮೂಳೆಗಳು ಸವೆದು ಅದು ಬೇರೆ ಬೇರೆ ರೀತಿಯಾದಂಥ ಸೀರಿಯಸ್ ಪ್ರಾಬ್ಲಮ್ಗಳಿಗೆ, ಅಂದರೆ ನಮ್ಮ ದೇಹದ ಎಲ್ಲ ರೀತಿಯಾದಂಥ ಶಕ್ತಿಯನ್ನು ಹೀರಿಕೊಂಡು ನಮಗೆ ಮುಂದೆ ದೊಡ್ಡ ಮಟ್ಟದ ಸಮಸ್ಯೆ ಆಗುವುದನ್ನು ನಾವು ಗಮನಿಸ್ಬೋದು. ಒಂದು ದೇಹದ ನಿರಂತರ ಕ್ಯಾಲ್ಶಿಯಂ ಕೊರತೆಯಿಂದ ಅದು ವಿವಿಧ ರೀತಿಯ ಚರ್ಮ ರೋಗಗಳಿಗೂ ಕೂಡ ಕಾರಣವಾಗ್ತವಂತೆ. ಅದೇ ರೀತಿಯಾಗಿ ಈ ಮಹಿಳೆಯರಲ್ಲಿ ಕಂಡುಬರುವಂಥ ಪ್ರೀಮೆನ್ಸ್ಟ್ರುವಲ್ ಸಿಂಪ್ಟಮ್ಸ್ಗಳನ್ನು ಕೂಡ ಈ ಕ್ಯಾಲ್ಶಿಯಂನ ಸೇವನೆಯಿಂದ ಗಣನೀಯವಾಗಿ ಕಡಿಮೆಗೊಳಿಸ್ಬೋದಂತೆ. ಹಾಗಾಗಿ ಇದು ಖಂಡಿತವಾಗಿ ನಮಗೆ ಒಂದು ಗ್ಯಾರಂಟಿಯನ್ನು ಕೊಡುತ್ತೆ, ಒಬ್ಬ ಮನುಷ್ಯನ ಆರೋಗ್ಯಕ್ಕೆ ಕ್ಯಾಲ್ಶಿಯಂನ ಅಗತ್ಯ ಬಹಳಷ್ಟಿದೆ ಎಂದು. ಹಾಗಿದ್ದಾಗಲೂ ನಮಗೊಂದು ಪ್ರಶ್ನೆ ಕಾಡುತ್ತೆ, ನಾವು ನಮ್ಮ ದೇಹಕ್ಕೆ ಬೇಕಾದಂಥ ಆಹಾರವನ್ನು ದಿನಾಲೂ ಸೇವಿಸ್ತೀವಿ, ಹಾಗಿದ್ರೂ ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂನ ಕೊರತೆ ಉಂಟಾಗುವುದು ಹೇಗೆ? ಅದು ಹೇಗೆ ಅಂತ ನೋಡೋದಾದರೆ ಅದಕ್ಕೆ ಪ್ರಮುಖ ಕಾರಣ ನಾವು ಸೇವನೆ ಮಾಡುವಂಥ ಆಹಾರ ಪದ್ಧತಿಯಲ್ಲಿ ಸರಿಯಾದ ಪ್ರಮಾಣದ ಕ್ಯಾಲ್ಶಿಯಂ ಇಲ್ಲದೇ ಇರುವಂಥದ್ದು.
ಸೆಕೆಂಡ್ ಪಾಯಿಂಟ್, ನಾವು ಕ್ಯಾಲ್ಶಿಯಂನ ಅಂಶವುಳ್ಳ ಆಹಾರವನ್ನು ಸೇವನೆ ಮಾಡಿದರೂ ಕೂಡ ನಮ್ಮ ದೇಹ ಅದನ್ನು ಅಬ್ಸಾರ್ಬ್ ಮಾಡದೇ ಇರುವಂಥದ್ದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ. ಫಾರ್ ಎಕ್ಸಾಂಪಲ್, ನಾವು ದಿನಾಲು ಔಷಧಿಯನ್ನು ಸೇವನೆ ಮಾಡುವವರಾಗಿದ್ದರೆ, ಅಂದರೆ ನಮಗೆ ಒಂದು ಮೆಡಿಕೇಶನ್ ಬೇಕಿದ್ರೆ, ನಾವು ದಿನಾಲು ಆಲ್ಕೋಹಾಲನ್ನು ಸೇವನೆ ಮಾಡುವುದರಿಂದ ನಮ್ಮ ದೇಹದ ಜೀರ್ಣಕ್ರಿಯೆಗೆ ಅದು ಪೆಟ್ಟನ್ನು ಕೊಡುತ್ತೆ. ಇದರಿಂದ ನಾವು ಎಷ್ಟೇ ಕ್ಯಾಲ್ಶಿಯಂ ಸಹಿತ ಆಹಾರವನ್ನು ಸೇವನೆ ಮಾಡಿದರೂ ಕೂಡ ನಮ್ಮ ದೇಹ ಅದನ್ನು ಬೇರೆ ಬೇರೆ ಅಂಗಗಳಿಗೆ ಸಪ್ಲೈಯನ್ನು ಮಾಡೋದಿಲ್ಲ, ಅಂದರೆ ಅಬ್ಸಾರ್ಬ್ ಮಾಡದೇ ಇರುವುದನ್ನು ನಾವು ಗಮನಿಸಬಹುದು. ಮುಂದೆ ಸಕ್ಕರೆಯ ಅಂಶವುಳ್ಳ ಆಹಾರವನ್ನು ಅತಿಯಾಗಿ ಸೇವನೆ ಮಾಡೋದು, ಲೈಕ್ ಟೀ, ಕಾಫಿ ಇರ್ಬೋದು, ಅಥವಾ ಈ ಕೋಲ್ಡ್ ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು. ಇದರಿಂದ ಕೂಡ ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂ ಕೊರತೆ ಉಂಟಾಗುವುದನ್ನು ನಾವು ಗಮನಿಸಬಹುದು. ಹೀಗೆ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆ ಉಂಟಾಗಿ ನಾವು ಕ್ಯಾಲ್ಶಿಯಮನ್ನು ಹೆಚ್ಚಿಸಿಕೊಳ್ಳಬೇಕು ಅಂತ ಅನಿಸಿದಾಗ ನಮಗೆ ನೆನಪಾಗೋದು ಹಾಲು, ಅಂದರೆ ಮಿಲ್ಕ್. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಗುವಂಥ ಪ್ಯಾಕೆಟ್ ಹಾಲಿನಲ್ಲಿ ತುಂಬಾ ಗುಣಮಟ್ಟ ಕುಸಿದಿದೆ. ಇದರ ಸೇವನೆಯಿಂದ ನಮಗೆ ಆರೋಗ್ಯ ಸುಧಾರಿಸುವುದಕ್ಕಿಂತ ಜಾಸ್ತಿಯಾಗಿ ಸಮಸ್ಯೆಗಳೇ ಜಾಸ್ತಿ ಆಗ್ಬೋದು, ಲೈಕ್ ಗ್ಯಾಸ್ ಟ್ರಬಲ್ ಇರ್ಬೋದು, ಡಯೇರಿಯಾ ಇರ್ಬೋದು ಇತ್ಯಾದಿ. ಹಾಗಾಗಿ ಇಂಥ ಕಳಪೆ ಗುಣಮಟ್ಟದ ಹಾಲಿನಿಂದ ನಮಗೆ ಯಾವುದೇ ಕ್ಯಾಲ್ಸಿಯಂ ಸಿಗುವುದಿಲ್ಲ ಅನ್ನೋದನ್ನು ನಾವು 100% ಗ್ಯಾರಂಟಿ ಪಡಿಸಿಕೊಳ್ಬೋದು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಮೆನ್ಷನ್ ಮಾಡಿದ್ದೀನಿ. ಅದರಲ್ಲಿರುವಂಥ ಕ್ಯಾಲ್ಸಿಯಮನ್ನು ಮತ್ತು ಅದನ್ನು ನಾವು ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾವು ಹಾಲಿನ ಜೊತೆ ನಿಮಗೆ ಹಾಲು ಕ್ಯಾಲ್ಶಿಯಮನ್ನು ಕೊಡ್ತದೆ, ಅಂದರೆ ಗುಣಮಟ್ಟದ ಹಾಲಿದ್ರೆ ಕ್ಯಾಲ್ಶಿಯಮನ್ನು ಕೊಡ್ತದೆ. ಅದರ ಜೊತೆ ಈ ಒಂದು ಆಹಾರ ಪದಾರ್ಥಗಳು ತುಂಬಾ ಕ್ಯಾಲ್ಶಿಯಮನ್ನು ನಮ್ಮ ದೇಹಕ್ಕೆ ಒದಗಿಸಿಕೊಡ್ತವೆ. ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ಆಹಾರ ಪದಾರ್ಥಗಳೇನಿದೆ ಅದು ತುಂಬಾ ಹೆಚ್ಚಿನ ಕ್ಯಾಲ್ಶಿಯಂ ಅಂಶವನ್ನು ಹೊಂದಿದ್ದು, ಅದರಲ್ಲಿರುವಂಥ ಕ್ಯಾಲ್ಶಿಯಂನ ಅಂಶ ಎಷ್ಟು, ಅದನ್ನು ನಾವು ಯಾವ ರೀತಿ ಸೇವನೆಯನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಸ್ನೇಹಿತರೆ, ಆಯುರ್ವೇದದಲ್ಲಿ ಉಲ್ಲೇಖವಿರುವ 5 ಪ್ರಮುಖ ಆಹಾರ ಪದಾರ್ಥಗಳನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಅದರಲ್ಲಿ ಮೊದಲನೇದಾಗಿ ಸುಣ್ಣ. ನಿಯಮಿತವಾಗಿ ಸುಣ್ಣದ ಸೇವನೆ ಕೂಡ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಮನ್ನು ಹೆಚ್ಚಿಸುತ್ತದೆ. ಅದು ಯಾವುದೇ ಪೇಂಟ್ಗಳಿಗೆ ಉಪಯೋಗಿಸುವುದಲ್ಲ, ಅಂದರೆ ನಾವು ಗೋಡೆಗೆ ಸುಣ್ಣ ಬಳಿಯುವುದಕ್ಕೆ ಉಪಯೋಗಿಸ್ತೇವೆ ಆ ಸುಣ್ಣ ಅಲ್ಲ. ಇಟ್ಸ್ ಪ್ಯೂರಿಫೈಡ್, ಅಂದರೆ ಅದನ್ನು ಸೇವನೆ ಮಾಡುವುದಕ್ಕಂತಲೇ ಉಪಯೋಗಿಸುವಂಥ ಸುಣ್ಣಗಳು ಸಿಗ್ತದೆ. ಅದನ್ನು ಎಡಿಬಲ್ ಆಗಿ ನಮಗೆ ಶಾಪ್ಗಳಲ್ಲಿ ಸಿಗ್ತದೆ, ಮೆಡಿಕಲಲ್ಲಿ ಸಿಗ್ತದೆ. ಸೊ ಅಂಥ ಸುಣ್ಣ, ಅಂದರೆ ಎಲೆ ಅಡಿಕೆ ತಿನ್ನಬೇಕಾದ್ರೆ ಉಪಯೋಗಿಸುವಂಥ ಸುಣ್ಣ. ಸುಣ್ಣದ ಸೇವನೆಯ ಪ್ರಮಾಣವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರಬೇಕು, ಅಂದರೆ 1 ಚಿಟಿಕೆಯಷ್ಟು. ಆಯುರ್ವೇದದ ಪ್ರಕಾರ ಮೊಸರಿನ ಜೊತೆ 1 ಚಿಟಿಕೆಯಷ್ಟು ಸುಣ್ಣವನ್ನು ಉಪಯೋಗಿಸುವುದರಿಂದ ದೇಹದಲ್ಲಿ ಕ್ಯಾಲ್ಶಿಯಂ ಕೊರತೆಯನ್ನು ನಾವು ನೀಗಿಸಬಹುದು. ಮೊಸರು ಕೂಡ ಕ್ಯಾಲ್ಶಿಯಂ ವೃದ್ಧಿಗೆ ಸಹಕಾರಿಯಾಗ್ತದೆ. ಆದರೆ ಮೊಸರು ಸೇವನೆ ಮಾಡದವರು ಸುಣ್ಣವನ್ನು ದಾಲ್ ಅಥವಾ ಪಲ್ಯದಲ್ಲಿ ಉಪಯೋಗಿಸಬಹುದು. ಸುಣ್ಣವನ್ನು ಬರೀ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಯಾವುದೇ ಉಪಯೋಗವಾಗುವುದಿಲ್ಲ. ಕ್ಯಾಲ್ಶಿಯಂ ಜೊತೆ ಕೊಬ್ಬಿನಾಂಶ ಇದ್ದಾಗ ಅದು ಬೇಗನೆ ನಮ್ಮ ದೇಹದ ಜೊತೆ ಅಬ್ಸಾರ್ಬ್ ಆಗ್ತದೆ. ಕೆಲವೊಂದು ಬಾರಿ ಕ್ಯಾಲ್ಶಿಯಂ ಮಾತ್ರೆಗಳನ್ನು ನಾವು ನೀರಿನಲ್ಲಿ ಸೇವನೆ ಮಾಡಿದಾಗ ಅದರಿಂದ ಯಾವುದೇ ಹೆಚ್ಚಿನ ಪ್ರಮಾಣದ ಉಪಯೋಗ ನಮ್ಮ ದೇಹಕ್ಕೆ ಆಗುವುದಿಲ್ಲ. ಬದಲಿಗೆ ಅದು ದೇಹದಲ್ಲಿದ್ದ ಕ್ಯಾಲ್ಶಿಯಮನ್ನು ಅಬ್ಸಾರ್ಬ್ ಮಾಡಿ ಕಿಡ್ನಿ ಸ್ಟೋನ್ಗಳಿಗೆ ಕೂಡ ಕಾರಣವಾಗುವುದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಕ್ಯಾಲ್ಶಿಯಂ ಕೊರತೆ ಆದಾಗ ನಾವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಗಳನ್ನು ಮೆಡಿಕಲಿಂದ ಅಥವಾ ಯಾರೋ ಸಜೆಸ್ಟ್ ಮಾಡಿದ್ರಂತ ತಿನ್ನುವ ಬದಲು ಕ್ಯಾಲ್ಶಿಯಮನ್ನು ಹೆಚ್ಚಿಸುವಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಅದು ತುಂಬಾ ಒಳ್ಳೆಯದು. ಮುಂದೆ ಎಳ್ಳು ಕಾಳುಗಳು. 100 ml ಹಾಲಿನಲ್ಲಿ 125 ಮಿಲಿಗ್ರಾಮ್ ಆಫ್ ಕ್ಯಾಲ್ಶಿಯಂ ಇದ್ದರೆ 100 ಗ್ರಾಮ್ ಎಳ್ಳಿನಲ್ಲಿ 975 ಮಿಲಿಗ್ರಾಮ್ ಕ್ಯಾಲ್ಶಿಯಂ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಹಾಲಿಗಿಂತ 8 ಪಟ್ಟು ಹೆಚ್ಚು. ನಿಯಮಿತವಾಗಿ ಎಳ್ಳನ್ನು ಸೇವಿಸುವುದರಿಂದ, ಅಂದರೆ ಎಳ್ಳು ಬೆಲ್ಲ ಇರ್ಬೋದು, ಎಳ್ಳಿನಿಂದ ತಯಾರಿಸಿದ ಸಿಹಿ ತಿನಿಸು, ಉಂಡೆ, ಹೀಗೆ ಇದು ಕ್ಯಾಲ್ಶಿಯಂ ಹೆಚ್ಚಿಸುವುದಕ್ಕೆ ಸಹಕರಿಸ್ತದೆ. ನೆಕ್ಸ್ಟ್, ಹುರುಳಿಕಾಳು. ಉಳಿದ ಎಲ್ಲ ಕಾಳುಗಳಿಗಿಂತ ಹುರುಳಿಕಾಳು ತುಂಬಾ ಕ್ಯಾಲ್ಶಿಯಮನ್ನು ಹೊಂದಿರುತ್ತದೆ. 100 ಗ್ರಾಮ್ ಹುರುಳಿಕಾಳು 300 ಮಿಲಿಗ್ರಾಮ್ನ ಕ್ಯಾಲ್ಶಿಯಮನ್ನು ಹೊಂದಿದೆ. ಹುರುಳಿಯಿಂದ ಬೇರೆ ಬೇರೆ ರುಚಿಕರವಾದ ಖಾದ್ಯಗಳನ್ನು ತಯಾರಿಸಿ ತಿನ್ನುವುದರಿಂದ ಕ್ಯಾಲ್ಶಿಯಂ ಕೊರತೆಯನ್ನು ನಾವು ನೀಗಿಸ್ಬೋದು. ಉಳಿದಂತೆ ಬೇರೆ ಬೇರೆ ಕಾಳುಗಳು ನಮ್ಮ ಮಾರ್ಕೆಟಲ್ಲಿ ಲಭ್ಯವಿದೆ. ಅಂದರೆ ಇವುಗಳ ಕ್ಯಾಲ್ಶಿಯಂ ಎಷ್ಟಿದೆ ಅಂತ ನೋಡಿದರೆ ಪ್ರತಿ 100 ಗ್ರಾಮ್ಗೆ ರಾಜ್ಮಾ 100 ಗ್ರಾಮಲ್ಲಿ 270 ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಂ ಇದ್ದರೆ, ಕಪ್ಪು ಕಡಲೆಯಲ್ಲಿ 100 ಗ್ರಾಮ್ನಲ್ಲಿ ನಮಗೆ 220 ಮಿಲಿಗ್ರಾಮ್ ಕ್ಯಾಲ್ಶಿಯಂ ಸಿಗ್ತದೆ. ಅದರ ಜೊತೆ ಕಪ್ಪು ಉದ್ದಿನ ಬೇಳೆಯಲ್ಲಿ 100 ಗ್ರಾಮಲ್ಲಿ 140 ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಂ ಸಿಕ್ಕಿದರೆ, ಹೆಸರು ಕಾಳಿನಲ್ಲಿ ಸುಮಾರು 100 ಗ್ರಾಮಲ್ಲಿ 132 ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಂ ಸಿಗ್ತದೆ. ಅದರ ಜೊತೆ ಬೇಳೆಕಾಳು 100 ಗ್ರಾಮಲ್ಲಿ 130 ಮಿಲಿಗ್ರಾಮ್ ಕ್ಯಾಲ್ಶಿಯಂ. ಅದೇ ರೀತಿ ಕಡಲೆ ಬೇಳೆಯಲ್ಲಿ 100 ಗ್ರಾಮಲ್ಲಿ 120 ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಂ ನಮಗೆ ಸಿಗ್ತದೆ. ಹೀಗೆ ಹುರುಳಿಯನ್ನು ಜಾಸ್ತಿಯಾಗಿ ತಿಂತ ಬೇರೆ ಕಾಳುಗಳನ್ನು ನಾವು ರೊಟೇಟ್ ಮಾಡ್ತಾ ತಿನ್ನುವುದರಿಂದ ನಾವು ಕ್ಯಾಲ್ಶಿಯಮನ್ನು ಇನ್ನಷ್ಟು ನಮ್ಮ ದೇಹದಲ್ಲಿ ಹೆಚ್ಚಿಸಿಕೊಳ್ಬೋದು. ನೆಕ್ಸ್ಟ್ ಯಾವುದು ಅಂತ ನೋಡೋದಿದ್ರೆ ರಾಗಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, 100 ಗ್ರಾಮ್ ಗೋಧಿಯಲ್ಲಿ 34 ಮಿಲಿಗ್ರಾಮ್ ಕ್ಯಾಲ್ಶಿಯಂ ಇದ್ದರೆ 100 ಗ್ರಾಮ್ ಅನ್ನದಲ್ಲಿ 10 ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಂ ಇರುತ್ತೆ. ಆದರೆ 100 ಗ್ರಾಮ್ ರಾಗಿಯಲ್ಲಿ 330 ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಂ ಇದೆ. ಅಂದರೆ ಆಲ್ಮೋಸ್ಟ್ ಗೋಧಿಗಿಂತ 10 ಪಟ್ಟು ಮತ್ತು ಅನ್ನಕ್ಕಿಂತ 33 ಪಟ್ಟು ಹೆಚ್ಚು.
ಆದರೆ ವಿಪರ್ಯಾಸ ಅಂದರೆ ಹೆಚ್ಚಿನ ನಾವುಗಳು ಅನ್ನ ಅಥವಾ ಗೋಧಿಯನ್ನೇ ನಮ್ಮ ದಿನನಿತ್ಯದ ಆಹಾರವಾಗಿ ಉಪಯೋಗಿಸಿ, ಹಾಗಾಗಿ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಿಡಿ. ಆದರೆ ನಿಮ್ಗೆ ಗೊತ್ತಿರಲಿ, ರಾಗಿಯಲ್ಲಿ ಪೊಟ್ಯಾಷಿಯಂನ ಅಂಶ ಹೇರಳವಾಗಿರುವುದರಿಂದ ಇದು ರಕ್ತದೊತ್ತಡವನ್ನು ಸಹಜವಾಗಿಸುವುದಕ್ಕೆ ಸಹಕರಿಸಿದಂತೆ, ಅದೇ ರೀತಿ ರಾಗಿಯಲ್ಲಿ ಕಬ್ಬಿಣ ಅಂಶ ಇರುವುದರಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಲೆವೆಲನ್ನು ಹೆಚ್ಚಿಸ್ತದಂತೆ. ಹಾಗಾಗಿ ನಮ್ಮ ಆಹಾರದಲ್ಲಿ ಒಂದು ಸಮಯವಾದರೂ ರಾಗಿಯಿಂದ ತಯಾರಿಸಿದ ಆಹಾರವನ್ನು ಸೇವನೆ ಮಾಡಿ ಕ್ಯಾಲ್ಸಿಯಂ ಕೊರತೆಯಿಂದ ಪಾರಾಗಬಹುದು. ಮುಂದೆ ರಾಜಗಿರವನ್ನು ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸುವುದರಿಂದ ಕ್ಯಾಲ್ಸಿಯಂ ಕೊರತೆಯನ್ನು ಗಣನೀಯವಾಗಿ ನೀಗಿಸ್ಬೋದು. ಅಂದರೆ 100 ಗ್ರಾಮ್ ರಾಜಗಿರದಲ್ಲಿ 340 ಮಿಲಿಗ್ರಾಮ್ನಷ್ಟು ಕ್ಯಾಲ್ಸಿಯಂ ಇದೆ. ಇವಿಷ್ಟೇ ಅಲ್ಲದೆ ಕೆಲವೊಂದು ತರಕಾರಿ ಸೊಪ್ಪುಗಳಾದಂಥ ಪಾಲಕ್ ಇರ್ಬೋದು, ಮೆಂತ್ಯ ಸೊಪ್ಪು ಇರ್ಬೋದು, ಅರ್ಬಿ ಲೀವ್ಸ್ ಇರ್ಬೋದು, ಕ್ಯಾಬೇಜ್ ಮುಂತಾದ ತರಕಾರಿ ಸೊಪ್ಪುಗಳನ್ನು ಸೇವನೆ ಮಾಡೋದ್ರಿಂದ ಕೂಡ ನಾವು ಕ್ಯಾಲ್ಸಿಯಂ ಅಂಶವನ್ನು ನಮ್ಮ ದೇಹದಲ್ಲಿ ಹೆಚ್ಚಿಸಿಕೊಳ್ಳಬಹುದು. ಇವಿಷ್ಟು ಇವತ್ತಿನ ಮಾಹಿತಿ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಕೆಲವೊಂದು ಆಹಾರ ಪದಾರ್ಥಗಳನ್ನು ಹೊರತುಪಡಿಸಿ ನಿಮಗೆ ಯಾವುದಾದ್ರೂ ಬೇರೆ ಆಹಾರ ಪದಾರ್ಥಗಳು ಗೊತ್ತಿದ್ರೆ ಅದರಲ್ಲಿರುವಂಥ ಕ್ಯಾಲ್ಸಿಯಂನ ಅಂಶ ಎಷ್ಟಿದೆ ಮತ್ತು ಅದನ್ನೇನಾದರೂ ನೀವು ಸೇವನೆ ಮಾಡಿ ನಿಮಗೆ ಆಗಿರುವಂಥ ಬೆನಿಫಿಟ್ ಏನು, ಇವೆಲ್ಲವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.